ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನು ಜೈಲಿನಲ್ಲಿ ಇವತ್ತು ಡೇ 1 ದರ್ಶನ್ಗೆ ಅಂದ್ರೆ ಇದು 3ನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿರೋದು. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಡಿ ಬಾಸ್ ದರ್ಶನ್. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ 7 ಆರೋಪಿಗಳಿಗೆ ಬೇಲನ್ನ ಕ್ಯಾನ್ಸಲ್ ಮಾಡಿ ಆದೇಶವನ್ನ ಹೊರಡಿಸಿತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ದರ್ಶನ್ ಅಂಡ್ ಟೀಮ್. ಜೈಲ್ ಮೆನುವಿನಂತೆ ಆರೋಪಿಗಳಿಗೆ ಟಿಫನ್ ಕೂಡ ನೀಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಉಪ್ಪಿಟ್ಟನ್ನ ಸವಿದಿದ್ದಾರೆ ದಾಸ ಅಂಡ್ ಟೀಮ್. ಇನ್ನು A1 ಪವಿತ್ರ ಗೌಡ ಮಹಿಳಾ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು A2 ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇದು ಡೇ 1 ದರ್ಶನ್ಗೆ. ಇನ್ನು ಜೈಲು ಮೆನುವಿನಂತೆ ಆರೋಪಿಗಳಿಗೆ ಟಿಫನ್ ಕೂಡ ನೀಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಉಪ್ಪಿಟ್ಟು ಸವಿದಿದ್ದಾರೆ ದಾಸ ಅಂಡ್ ಟೀಮ್. ಇನ್ನು ಕೊಲೆ ಆರೋಪದ ಮೇಲೆ ದರ್ಶನ್ ಅವರು ಕಳೆದ ವರ್ಷ ಇವರನ್ನ ಬಂಧಿಸಲಾಗಿತ್ತು. ತದನಂತರದಲ್ಲಿ ಹೈಕೋರ್ಟ್ ಇವರಿಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಿತ್ತು. ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ದರ್ಶನ್ ಅವರಿಗೆ ಏನು ಹೈಕೋರ್ಟ್ ನೀಡಿತ್ತು ಬೇಲ್, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೀಗಾಗಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಇರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಅವರ ಏನು ಉಳಿದಂತಹ ಆರೋಪಿಗಳು ಜೈಲು ಪಾಲಾಗಿರುವಂಥದ್ದು ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಡೇ 1 ದರ್ಶನ್ಗೆ. ಇನ್ನು ಜೈಲಿನ ಮೆನುವಿನಂತೆ ಆರೋಪಿಗಳಿಗೆ ಟಿಫನ್ ಕೂಡ ನೀಡಲಾಗಿದೆ. ಇನ್ನು ಉಪ್ಪಿಟ್ಟನ್ನು ಕೂಡ ಸವಿದಿದ್ದಾರೆ ದಾಸ ಅಂಡ್ ಟೀಮ್. ಸೊ ಈ ಕುರಿತಾಗಿ ಡೀಟೇಲ್ಸ್ ನೀಡೋದಾದ್ರೆ ಖಂಡಿತ ಸಿಂಚನ, ನಿನ್ನೆ ತಡರಾತ್ರಿ ವೇಳೆಯಲ್ಲಿ ಬಂದಂತಹ ಡಿ ಗ್ಯಾಂಗ್ ಇದ್ದಾರೆ. ಇವರು ನಿನ್ನೆ ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದು ಅಡ್ಮಿಷನ್ ಬ್ಲಾಕ್ ನಲ್ಲೇ ಇರಿಸಲಾಗಿತ್ತು ಬೆಳಗಿನವರೆಗೂ. ಯಾಕಂತಂದ್ರೆ ಅವ್ರಿಗೆ ಸಪರೇಟ್ ಬ್ಯಾರಕ್ ಅನ್ನ ಕೊಡ್ಲಾಗಿರ್ಲಿಲ್ಲ. ಯಾಕಂತಂದ್ರೆ ಅವ್ರು ಬಂದಿತ್ತು ನಿನ್ನೆ ಸಂಜೆ ಒಂದು 8-8:30 ಸುಮಾರು ಆಗಿದ್ರಿಂದ, ತಡವಾಗಿದ್ದರಿಂದ ಎಲ್ಲ ಒಂದು ಜೈಲಿನ ಒಳಗಡೆ ಎಲ್ಲ ಕೆಲಸದ ಸಮಯ ಮುಗಿದಿದ್ರಿಂದ ಅವ್ರನ್ನ ಒಂದು ಅಡ್ಮಿಷನ್ ಬ್ಯಾರಕ್ ನಲ್ಲೇ ಇರಿಸಲಾಗಿತ್ತು. ದರ್ಶನ್ ಮತ್ತೆ ಲಕ್ಷ್ಮಣ್, ನಾಗರಾಜ್ ಮತ್ತು ಪ್ರದೂಷನ್ನ. ಇದಾದ ನಂತರ ಇವತ್ತಿನ ಬೆಳಿಗ್ಗೆ ಅವರಿಗೆ ಒಂದು ಜೈಲಿನ ಮೆನುವಿನಂತೆ ಉಪ್ಪಿಟ್ಟನ್ನು ಕೂಡ ಕೊಡಲಾಗಿತ್ತು. ಆದ್ರೂ ಕೂಡ ಇವತ್ತು ಬೆಳಿಗ್ಗೆನೂ ಕೂಡ ಅವರು ಅಡ್ಮಿಷನ್ ಬ್ಯಾಕ್ ನಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಒಂದು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಜೈಲು ಸಿಬ್ಬಂದಿ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನ ಒಂದು ಆಚರಣೆ ಮಾಡಿದ ನಂತರ ಅವರಿಗೆ ಒಂದು UTP ನಂಬರ್ ಅನ್ನ ಜನರೇಟ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಹಾಗಾಗಿ ಇವಾಗ ಅವರು ಅಡ್ಮಿಷನ್ ಬ್ಲಾಕ್ ನಲ್ಲಿ 4 ಜನ ಇರ್ತಕ್ಕಂಥದ್ದು. ಮತ್ತೆ ಪವಿತ್ರ ಗೌಡರನ್ನ ಮಾತ್ರ ಒಂದು ಮಹಿಳಾ ಬ್ಯಾರಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ತಡರಾತ್ರಿಯಿಂದ ಬಂದಂತಹ ಈ 4 ಕೂಡ ಅಡ್ಮಿಷನ್ ಬ್ಯಾರಕ್ ನಲ್ಲೇ ಇದ್ದು ಅವರು ರಾತ್ರಿ ಇಡೀ ಕೂಡ ನಿದ್ದೆಯನ್ನ ಮಾಡದೆ, ಒಂದ್ ರೀತಿ ಒಬ್ಬರನ್ನೊಬ್ಬರು ಮಾತಾಡಿಸಿಕೊಳ್ಳದೆ, ಮುಖ ನೋಡದೆ ರಾತ್ರಿ ಕೊಟ್ಟಂತಹ ಊಟವನ್ನು ಕೂಡ ದರ್ಶನ್ ಬಿಟ್ರೆ ಉಳಿದಂತ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಕೂಡ ಯಾರು ಕೂಡ ಊಟ ಸೇವಿಸಿರ್ಲಿಲ್ಲ. ದರ್ಶನ್ ಒಬ್ರು ಮಾತ್ರ ರಾತ್ರಿ ಕೊಟ್ಟಂತಹ ಮುದ್ದೆ ಚಪಾತಿಯನ್ನ ಸೇವಿಸಿ ಒಂದ್ ರೀತಿ ಅವರು ಕೂಡ ಮೌನಕ್ಕೆ ಜಾರಿದ್ರು ಅಂತ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗೆ ಕೂಡ ಎಂದಿನಂತೆ ಎದ್ದಂತಹ 4 ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಎಂದಿನಂತ ಕರ್ಮ ಕಾರ್ಯಗಳನ್ನು ಮುಗಿಸಿ ಜೈಲಿನ ಸಿಬ್ಬಂದಿ ಕೊಟ್ಟಂತಹ ಉಪ್ಪಿಟ್ಟನ್ನ ಸೇವಿಸಿ ಮತ್ತೆ ಮೌನಕ್ಕೆ ಜಾರಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಸಿಬ್ಬಂದಿ ಮತ್ತು ಜೈಲಾಧಿಕಾರಿಗಳು ಇವತ್ತು 11 ಗಂಟೆ ನಂತರ ಅವರಿಗೆ ಒಂದು UTP ನಂಬರ್ ಅನ್ನ ಕೊಟ್ಟು ಮತ್ತೆ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸಿಂಚನ, ಇನ್ನು ಮೂರ್ತಿ, ನಿನ್ನೆ ರಾತ್ರಿ ವೇಳೆಗೆ 5 ಆರೋಪಿಗಳನ್ನ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಇನ್ನುಳಿದ 2 ಆರೋಪಿಗಳು ಅಂದ್ರೆ ಅವ್ರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ಬೇಕಿತ್ತು. ಹೀಗಾಗಿ ಇವತ್ತು ಶಿಫ್ಟ್ ಮಾಡ್ತಾರ ಜೈಲ್ಗೆ, ಹೇಗೆ ಅಂತ? ಖಂಡಿತ ಸಿಂಚನ, ಇನ್ನೊಬ್ಬ ಅನುಕುಮಾರ್ ಮತ್ತೆ ಇನ್ನೊಬ್ಬ ಯಾರು ಆರೋಪಿ ಇದ್ದಾರೆ ಅವರು ನಿನ್ನೆ ಸಂಜೆ ವೇಳೆಗೆ ಒಂದು ಚಿತ್ರದುರ್ಗದಿಂದ ಬರ್ಬೇಕಾಗಿತ್ತು. ಹಂಗಾಗಿ ನಿನ್ನೆ ಸಂಜೆ ಅವರು ಚಿತ್ರದುರ್ಗ ಬಿಟ್ಟಿರೋದ್ರಿಂದ ಅವರು ಬೆಂಗಳೂರು ತಲುಪೋದ್ರಲ್ಲಿ ಒಂದು ಚೂರು ತಡ ಆಗಿರ್ತದೆ. ಹಾಗಾಗಿ ಅವ್ರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ. ಇವತ್ತು ಇನ್ನೇನು ಅವರಿಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮೆಡಿಕಲ್ ಚೆಕಪ್ ಎಲ್ಲ ಮುಗಿಸಿ ಅವರನ್ನ ಇನ್ನೇನು ಒಂದು ಮಧ್ಯಾಹ್ನದ ವೇಳೆಗೆ ಕರ್ತರಲಾಗುತ್ತೆ ಅನ್ನೋ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಅವರು ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೇ ಇರ್ತಕ್ಕಂಥದ್ದು. ಎಲ್ಲವನ್ನು ಮುಗಿಸಿದ ನಂತರ ಅವ್ರನ್ನ ಜೈಲಿಗೆ ಕರ್ತರಲಾಗುತ್ತೆ. ಸಿಂಚನ, ಇನ್ನು ನಿನ್ನೆ ದರ್ಶನ್ ಅವ್ರನ್ನ ಜೈಲ್ಗೆ ಶಿಫ್ಟ್ ಮಾಡುವಂತಹ ಸಮಯದಲ್ಲಿ ಅಭಿಮಾನಿಗಳೇನಾದ್ರೂ ಅಲ್ಲಿ ಬಂದಿದ್ರ ಹೇಗೆ ಅಂತ ಜೈಲಿನ ಸುತ್ತಮುತ್ತ? ಅಭಿಮಾನಿಗಳು ಬೆರಳೆಣಿಕೆಯಷ್ಟು ಅಭಿಮಾನಿಗಳು ಬಂದಿದ್ರೆ ವಿನಃ ಯಾರು ಅನ್ನಪೂರ್ಣೇಶ್ವರಿ ಹತ್ರ ಜಮಾಯಿಸಿದ್ರು ಅವರಲ್ಲಿ ಕೆಲವರು ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದಂತಹ ಅಭಿಮಾನಿಗಳು ಬೆರಳೆಣಿಕೆಯಷ್ಟೇ ಜನ ಬಂದಿದ್ರು ವಿನಃ ಬೇರೆ ಯಾರು ಕೂಡ ಸಪರೇಟ್ ಆಗಿ ಮುಂಚಿತವಾಗಿ ಯಾರು ಕೂಡ ಅಲ್ಲಿ ಜೈಲಿನ ಬಳಿ ಜಮಾವಣೆಗೊಂಡಿರ್ಲಿಲ್ಲ. ಹಾಗಾಗಿ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಂದನೇ ಫಾಲೋ ಮಾಡ್ಕೊಂಡ್ ಬಂದಂತ ಕೆಲ ಅಭಿಮಾನಿಗಳಷ್ಟೇ ಬಂದು ಅವರು ಒಳಗಡೆ ಹೋದ್ಮೇಲೆ ಅವರು ಕೂಡ ವಾಪಸ್ ಆಗಿರ್ತಕ್ಕಂಥದ್ದು. ಆದ್ರೆ ಅವ್ರಿಗೆ ಒಂದ್ ರೀತಿಯ ಅವರ ಅಭಿಮಾನಿಗಳ ಮುಖದಲ್ಲೂ ಕೂಡ ಒಂದ್ ರೀತಿಯ
ಮೌನ ಕಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರು ಕೂಡ ಕಿಚ್ಚಾಡೋದಾಗ್ಲಿ ಚೀರಾಡೋದಾಗ್ಲಿ ಆ ಫೋಟೋ ಇನ್ನೊಂದು ಮತ್ತೊಂದು ಯಾರು ಮಾಡ್ಲಿಲ್ಲ. ಆ ಜೀಪ್ ಅವರನ್ನ ಕರ್ತಂತಹ ಬಸ್ ಏನಿದೆ ಆ ಬಸ್ ಆ ಒಂದು ಚೆಕ್ ಪೋಸ್ಟ್ ನ ಒಳಗಡೆ ಹೋಗುತ್ತಿದ್ದಂತೆನೆ ಎಲ್ಲರೂ ಕೂಡ ಅಲ್ಲಿಂದ ವಾಪಸ್ ಹೋಗಿರ್ತಕ್ಕಂಥದ್ದು ಸಿಂಚನ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.